ಶಿರಾ ತಾಲೂಕಲ್ಲಿ ಗೂಂಡಾರಾಜ್ ಸ್ಥಾಪನೆ ಆಗಿದೆ. ಅದು ಯಾರಿಂದ ಗೂಂಡಾರಾಜ್ ಅಂದರೆ ಪೊಲೀಸ್ನವ್ರನ್ನೇ ಬಿಟ್ಟು ಬೇರೆ ಯಾರೋ ಗೂಂಡಾಗಳು ಬಂದು ಗೂಂಡಾ ಮಾಡ್ತಾ ಇಲ್ಲ, ಪೊಲೀಸ್ನವ್ರನ್ನೇ ಬಿಟ್ಟು ಗೂಂಡಾರಾಜ್ ನಡೆಸ್ತಿದ್ದಾರೆ. ಅಮಾಯಕ ರೈತರು 60-70 ವರ್ಷದಿಂದ ಯಾವ ಒಂದು ಜಾಗದಲ್ಲಿ ಕಲ್ಕೋಟೆ ಸರ್ವೆ ನಂಬರ್ ಎಷ್ಟಪ್ಪ ನಿಮ್ಮ ಜಮೀನು 118ರಲ್ಲಿ ವ್ಯವಸಾಯ ಮಾಡಿಕೊಂಡು ತಲೆತಲಾಂತರದಿಂದ ಅನುಭವದಲ್ಲಿದ್ದರು. ಆ ಜಾಗದಲ್ಲಿ ಇವರು ಸೈಟ್ಗಳು ಮಾಡಬೇಕು ಅಂತ ಹೇಳಿ ಏಕಾಏಕಿ ಲೋಕಲ್ನವರು ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಿದ್ದಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡದೆ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಅನಧಿಕೃತವಾಗಿ ಅಂಗಡಿಗಳು ಇಟ್ಕೊಂಡ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ತಾರೆ. ಆದರೆ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಅಕ್ರಮ, ಪೊಲೀಸ್ನವ್ರು ಮಾಡ್ತಿರೋದು ಅಕ್ರಮ, ತಾಲೂಕು ಆಡಳಿತ ಮಾಡ್ತಿರೋದು ಅಕ್ರಮ. ಇಂಥ ಅಕ್ರಮ ನಡೆಸೋದಕ್ಕೆ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ ರೈತರಿಗೆ ಒಂದು ವೇಳೆ ಅಗತ್ಯವಾಗಿ ಜಾಗ ಬೇಕಾಗಿದ್ರೆ ಅವ್ರಿಗೆ ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡೋದು, ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡಿ ನಂತರ ಅವ್ರನ್ನ ಒಕ್ಕಲೆಬ್ಬಿಸ್ಬೇಕು. ಅದು ಬಿಟ್ಬಿಟ್ಟು ಈಗ ಏಕಾಏಕಿ 100-200 ಜನ ಪೊಲೀಸ್ನವರು ಹೋಗಿ ಅವರ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಅವ್ರನ್ನ ಹೊಡೆಯೋದು ಮಾಡಿ ಇಬ್ಬರು ರೈತರು ವಿಷ ಕುಡಿದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರು ವಿಷ ಕುಡಿದಿದ್ದಾರೆ. ಅವರು ಕಂಡೀಷನ್ ಸೀರಿಯಸ್ ಆಗಿದೆ. ಈ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟಂಥ ಯಾವ ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದಿಲ್ಲ. ಒಬ್ಬ ತಹಶೀಲ್ದಾರ್ ಆಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಇಲ್ಲಿ ಯಾವ ಒಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲಿ ಇಲ್ಲ. 3 ಗಂಟೆ ಆಗಿದೆ, ಜಮೀನ್ ಬಿಡ್ಸಕ್ ಹೋಗ್ತಾರೆ, ರೈತ ಸಾಯ್ತಾನೆ ಅಂದ್ರೆ ಏನಾಗಿದೆ ಈ ಸರ್ಕಾರಕ್ಕೆ? ಏನಾಗಿದೆ? ಅಪ್ಪಂದ ಮೊಬೈಲು ನೋಡಿ. ಈ ತಾಲೂಕಿನ ಅಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದು ರೈತರ ಸಮಸ್ಯೆ. ನೀವು ಏನೇ ಮಾಡಬೇಕಂದ್ರೂ ಕೂಡ ಕಾನೂನು ಪ್ರಕಾರ ನ್ಯಾಯಯುತವಾಗಿ ಅಮಾಯಕರಿಗೆ ಅನ್ಯಾಯ ಆಗಿರೋ ರೀತಿ ನೀವು ನ್ಯಾಯ ಕೊಡಿಸ್ಬೇಕು. ಬಿಟ್ರೆ ಈ ರೀತಿ ದೌರ್ಜನ್ಯ ಅಲ್ಲಿ ತೆರೆ ಮೇರಲ್ಲಿ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಬಯಲಿಗೆ ಬರಬೇಕಾಗುತ್ತೆ. ಯಾರು ನಿರ್ದೇಶನ ಕೊಡ್ತಿದ್ದಾರೆ ಇವ್ರಿಗೆ? ಯಾಕೆ ಅವ್ರು ಖಾಲಿ ಮಾಡಬೇಕು? ಯಾರಿಗೆ ನಿವೇಶನ ಕೊಡೋಕೆ ಹೊರಟಿದ್ದೀರಿ? ಯಾರಿಗೆ ನಿವೇಶನ ಕೊಡೋಕೆ ಹೊರಟಿದ್ದೀರಿ ನೀವು? ಇಲ್ಲಿ ಒಂದು ಕುಟುಂಬನ ಹಾಳು ಮಾಡಿ, ಒಂದು ಕುಟುಂಬನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ನೀವು ನಿಮ್ಮ ಇದನ್ನ ತೀರಿಸ್ಕೋಬೇಕಾ? ಒಬ್ಬ ಪೊಲೀಸ್ ನಾನು ಹೇಳ್ತಾನಂತ ಸಿಗುದು 4 ಜನ ಆಗ್ತೀಯ ನೀನು. ನಾನು ಕೇಳಿದ್ದೇನೆ, ಇವರ ದೌರ್ಜನ್ಯ ಮಿತಿ ಮೀರಿದೆ. ಅವ್ರು ಯಾರೋ ಪಾಕಿಸ್ತಾನದಿಂದ ಬಂದಿರೋರಲ್ಲ, ಅವರೆಲ್ಲ ಈ ರಾಜ್ಯದವರು, ಈ ದೇಶದವರು. ಎಚ್ಚರಿಕೆ ಇರಲಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಇದನ್ನ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನ್ಯಾಯಯುತ ಕೂತ್ಕೊಂಡು ಮಾತಾಡ್ರಿ. ಅವ್ನು ಯಾವ ನಿಮ್ಗೆ ನಿರ್ದೇಶನ ಕೊಟ್ಟಿರೋದು? ಯಾವ ನಿಮ್ಗೆ ಡೈರೆಕ್ಷನ್ ಕೊಟ್ಟಿರೋದು? ಹೋಗಿ ರೈತರ ಕೂತ್ ಮಾತಾಡೋಕೆ ಏನಾಗಿದೆ ನಿಮ್ಗೆ? ಹೋಗಿ ಮಾತಾಡಿ, ಕೂತ್ಕೊಳ್ಳಿ. ಹೇಳ್ತೀರಾ ಅವ್ರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ? ಜಾಗ ಕೊಡ್ರಿ ಫಸ್ಟ್. ಈಗ ನೀವು 60 ವರ್ಷದಿಂದ ಏನ್ ದನ ಕಾಯ್ತಿದ್ರ? 60 ವರ್ಷದಿಂದ ಕತ್ತೆ ಕಾಯ್ತಿದ್ರ? ಏನ್ ತಿಂತ ಇದ್ರಿ ಹೊಟ್ಟೆಗೆ 60 ವರ್ಷದಿಂದ? ಆಯ್ತು, 60 ವರ್ಷದಿಂದ ಇದಾರೆ ಅಂತ ಗೊತ್ತಿದೆ. ಅವ್ರಿಗೆ ಒಂದು ನೋಟಿಸ್ ಕೊಡ್ರಿ, ಅವ್ರು ನ್ಯಾಯಾಲಯಕ್ಕೆ ಹೋಗ್ತಾರೆ. ಅವ್ರಿಗೆ ನೋಟಿಸ್ ಕೊಟ್ಟರೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಅನ್ನೋ ಗೊತ್ತಿದ್ದು ಅವ್ರಿಗೆ ನೋಟಿಸ್ ಕೊಡದೆ ಅವ್ರ ಜೊತೆಗೆ ಯಾರೂ ಇಲ್ಲ ಅಂತೇಳಿ ಈ ರೀತಿಯ ದೌರ್ಜನ್ಯ, ಇದು ಹಗಲ್ದರೋಡೆ, ಇದು ಗೂಂಡಾರಾಜ್. ನಮ್ಮ ರಾಜ್ಯದಲ್ಲಿ ಈ ಸಂಸ್ಕೃತಿ ಇರಲಿಲ್ಲ. ಈ ಸರ್ಕಾರ ಏನ್ ಜನಗಳ ಕಣ್ಣಿಗೆ ಏನೇನು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರು, ಇಲ್ಲಿರೋ ಮೋಸ್ಟ್ಲಿ ಶಾಸಕರು ಏನಾಗಿದ್ದಾರೆ ಗೊತ್ತಿಲ್ಲ, ಇದರಿಂದ ಯಾರಿದ್ದಾರೆ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಯಾಕಿಷ್ಟು ದರ್ಪ, ಯಾಕಿಷ್ಟು ದೌರ್ಜನ್ಯ? ಎಷ್ಟು ಜನ ರಕ್ಷಣೆ ಮಾಡ್ತಾರೆ? 4 ಜನ ಅಲ್ಲ, ಈ ತಾಲೂಕಿನ ಎಲ್ಲ ರೈತರು ಹೋಗ್ತಾರೆ. ಆಶ್ವಾಸನೆ ಅಲ್ಲ, ಅವನಲ್ಲಿ ಇದಾನೆ. ಎಲ್ಲಿಗೆ ಹೋಗ್ಬೇಕು ಅವ್ನು? ಎಲ್ಲಿಗೆ ಹೋಗ್ಬೇಕು? ನಮ್ಮ ಪ್ರಶ್ನೆ. ಅವ್ನು ಎಲ್ಲಿಗೆ ಹೋಗ್ಬೇಕು? ಅವ್ರು ಆಯ್ತು 60 ವರ್ಷದಿಂದ ಏನ್ ಕತ್ತೆ ಕಾಯ್ತಿದ್ರ? ಏನ್ ತಿಂತ ಇದ್ರು ಹೊಟ್ಟೆಗೆ 60 ವರ್ಷದಿಂದ? ಯಾವ ಇಲ್ಲಿವರೆಗೂ ಆಡಳಿತ ಇರ್ಲಿಲ್ವಾ? ಯಾಕೆ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ ಅವತ್ತೇ? ಯಾಕೆ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ? ಆಯ್ತಲ್ಲ, ಇವತ್ತು ಆಯ್ತು. ನೀವು ಯಾರಿಗೆ ಆಶ್ರಯ ಕೊಡಕ್ ಹೊರಟಿದ್ದೀರಿ? ಇರಪ್ಪ, ಯಾರಿಗೆ ಆಶ್ರಯ ಕೊಡಕ್ ಹೊರಟಿದ್ದೀರಿ? ನಿರಾಶ್ರಿತರು. ಹಾಗಾದ್ರೆ ಇವ್ರನ್ನ ಖಾಲಿ ಮಾಡ್ಸಿದ್ರೆ ಇವ್ರು ನಿರಾಶ್ರಿತರಾಗಲ್ವಾ? ಇವ್ರು ಮನುಷ್ಯರಲ್ವಾ? ಇವ್ರು ಈ ಊರ್ನವ್ರಲ್ವಾ? ಯಾವ ನ್ಯಾಯ ಇದು? ಯಾರು ಹೇಳೋರ್ ಕೇಳೋರು ಯಾವನು ಇಲ್ವಾ ನಿಮ್ಗೆ?
ಎಷ್ಟು ದೌರ್ಜನ್ಯ ನಿಮ್ದು? ಹಗಲು ದರೋಡೆ ನಡೀತಾ ಇದೆ ಮುನ್ಸಿಪಾಲಿಟಿನಲ್ಲಿ, ತಾಲೂಕ್ ಆಫೀಸಲ್ಲಿ ದೌರ್ಜನ್ಯ. 1000 ರೂಪಾಯಿ ದರೋಡೆ ಮಾಡಿ ತಿಂದು ಸಾಯ್ತಾ ಇದ್ದೀರಾ. ಅದು ಸಾಲದು ಅಂತೇಳಿ ಇಷ್ಟು ಜನ ಅಮಾಯಕರ ತಲೆ ಮೇಲೆ ನಾಚಿಕೆ ಆಗ್ಬೇಕು ನಿಮ್ಮ ಆಡಳಿತಕ್ಕೆ. ಯಾರು ಹೇಳ್ತಾರ್ರಿ? ಯಾವ ಕಾನೂನು ಹೇಳ್ತೀರಿ? ಕಾನೂನು ಇದೆ ರೀ. ಯಾರು 30 ವರ್ಷಕ್ಕಿಂತ ಜಾಸ್ತಿ ಒಂದು ಜಾಗದಲ್ಲಿ ಕೂತು ವ್ಯವಸಾಯ ಮಾಡಿರ್ತಾರೆ, ಅದು ಅವ್ರದ್ದು ಜಾಗ, ಅದಕ್ಕೆ ದಾಖಲಾತಿ ಇದೆ, ಟಿ ಕಟ್ಟಿದ್ದಾರೆ. ಇದೇ ಶಾಸಕರು ಹಿಂದೆ ಅವ್ರಿಗೆ ಒಂದು ಲೆಟರ್ ಕೊಟ್ಟವ್ರೆ, DC ಅವರು ಲೆಟರ್ ಮಾಡಿದ್ದಾರೆ, ಇವ್ರಿಗೆ ಅಲರ್ಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಆಯ್ತು, ಒಂದು ವೇಳೆ ಅನಿವಾರ್ಯವಾಗಿ ಬೇಕಾ, ನ್ಯಾಯ ರೀತಿಯಿಂದ ಮಾಡ್ರಿ, ಕೊಡ್ರಿ ನೋಟಿಸ್. ಅವರು ಇದು ನ್ಯಾಯ ಅನ್ನೋದಿಲ್ವಾ? ದೇಶ ಅನ್ನೋದಿಲ್ವಾ? ಸಂವಿಧಾನ ಇಲ್ವಾ ಇಲ್ಲಿ? ಅವ್ರು ಹೋಗ್ತಾರೆ ಕೋರ್ಟ್ಗೂ ಕೇಳ್ತಾರೆ. ಕೋರ್ಟಲ್ಲಿ ಅವ್ರಿಗೇನಾದ್ರು ಇಲ್ಲಪ್ಪ ನೀವು ಖಾಲಿ ಮಾಡ್ರಿ ಅಂತ ನಿರ್ದೇಶನ ಬಂದ್ರೆ ಅವ್ರು ಖಾಲಿ ಮಾಡ್ತಾರೆ. ಯಾವ ನ್ಯಾಯ ಇದು? ಅರ್ಥ ಆಯ್ತಲ್ಲ? ಇದು ದೌರ್ಜನ್ಯ. ಇದನ್ನ ನಾವು ಖಂಡಿಸ್ತೇವೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕಡೆ ತಿರುಗಿ ನೋಡ್ಬೇಕು, ಮಾನ್ಯ DK ಶಿವಕುಮಾರ್ ಈ ಕಡೆ ತಿರುಗಿ ನೋಡ್ಬೇಕು, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನೋಡ್ಬೇಕು ಏನಾಗ್ತದೆ ಅಂತ. ನಮ್ಮ ತಾಲೂಕಿನ ಶಾಸಕರು ಕಂಡುಬಿಡ್ಬೇಕು, ಬರ್ಬೇಕಿಲ್ಲಿ ತೆರೆ ಮೇಲೆ ಕುತ್ಕೊಂಡು ಡೈರೆಕ್ಷನ್ ಕೊಡೋದೆಲ್ಲ ಅಧಿಕಾರಿಗಳನ್ನ ಚೆನ್ನಾಗಿ ಮೇಯಕ್ ಬಿಟ್ಬಿಟ್ಟು, ಅಧಿಕಾರಿಗಳು ಯಾವ ಮಟ್ಟದ ಥ್ರೆಟನ್ ಶುರು ಆಗ್ತಾ ಇದೆ ಇಲ್ಲಿ ಈ ತಾಲೂಕಲ್ಲಿ ಅಂದ್ರೆ, ಯಾರಾದ್ರೂ ಪ್ರಶ್ನೆ ಮಾಡಿದವ್ರಿಗೆ ಬೇರೆ ಯಾರು ಬೇಡ, ನನ್ನನ್ನು ಸಮೇತ ನನ್ನ ಸಂಸ್ಥೆ ಎಲ್ಲಾ ರೀತಿ ಅಧಿಕೃತವಾಗಿ ಜಾಗ ತಗೊಂಡು ಕೊಂಡ್ಕೊಂಡು ಮಾಡ್ತಾ ಇದ್ರು. ಅವ್ನು ಯಾವನ ಒಬ್ಬ ಕಮಿಷನರ್ ಹೋಗಿ ನೋಟಿಸ್ ಕೊಟ್ಟು ಬರ್ತಾನೆ. ಅದು ನ್ಯಾಯ ರೀತಿ ಅಲ್ಲ. ಇದು ಮಾಡೋ ರೀತಿ ಉದ್ದೇಶ ಏನ್ ಗೊತ್ತಾ? MLCನೇ ಬಿಟ್ಟಿಲ್ಲ, ಶಾಸಕರನ್ನೇ ಬಿಟ್ಟಿಲ್ಲ, ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ. ಜನಸಾಮಾನ್ಯರು ಎದುರ್ಕೋಬೇಕು, ಇವ್ರು ಕೇಳುವಷ್ಟು ದುಡ್ಡು ತೊಗೊಂಡು ಕೊಡ್ಬೇಕು. ಇದು ಆಡಳಿತ ಈ ಮಟ್ಟಕ್ಕೆ ಬಂದು ನಿಂತಿದೆ. ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಜನ ನೋಡ್ತಿದ್ದಾರೆ. ಬಡವ್ರ ತಲೆ ಮೇಲೆ ಚಪ್ಪಲಿ ಎಳಿಬೇಡಿ, ಸರಿಪಡಿಸ್ಕೊಳ್ಳಿ. ಈಗಲೂ ಕಾಲ ಮಿಂಚಿಲ್ಲ. ಅವರಿಬ್ಬರನ್ನ ಕೂಡಲೇ ಸರಿಯಾದ ಚಿಕಿತ್ಸೆ ಕೊಡಿಸಿ ವಿಷ ಕುಡ್ದವ್ರೆ. ಸತ್ಕಿತ್ತೋದ್ರೆ ಅವರು ಕುಟುಂಬಕ್ಕೆ ಆಗೋರು ಯಾರು? 200 ಜನ ಪೊಲೀಸ್ನವರು 15 ಜನದ ಮೇಲೆ ಹೋಗಿ ದೌರ್ಜನ್ಯ ಮಾಡ್ತೀರಾ? 15-20 ಜನ ಏನ್ ಅಂದ್ಕೊಂಡಿದ್ರಿ? ನಿಮ್ಗೇನು ಸಾಯ್ತಾ ಇದ್ದಾರೆ. ಒಬ್ಬ ಪೊಲೀಸ್ನವರು ಬಂದು ಏನಾಯ್ತು ನೋಡಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾವೊಬ್ಬ ಅಮಾಯಕ ರೈತನಿಗೆ ತೊಂದರೆ ಆಗ್ಬಾರ್ದು. ಯೋಚನೆ ಮಾಡಿ. ಸುಮಾರು ನನಗೆ ಮಾಹಿತಿ ಇರೋ ಪ್ರಕಾರ ಸುಮಾರು 3 ತಿಂಗಳಿಂದ ಇದು ನಡೀತಾ ಇದೆ. ಇವ್ರು ನಗರಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡವ್ರೆ. CM ಬರ್ತಾರಂತೆ, ವಿಸಿಟ್ ಮಾಡ್ತಾರಂತೆ. CM ಬರೋದಾಗ ಸೈಟ್ಗಳು ಹಂಚಿಬಿಡ್ಬೇಕಂತೆ. CM ಅವ್ರನ್ನ ತೃಪ್ತಿಪಡಿಸ್ಬೇಕಂತೆ. CM ಅವ್ರನ್ನ ತೃಪ್ತಿಪಡಿಸೋದಕ್ಕೆ ಈ ರೀತಿ ರಾತ್ರೋರಾತ್ರಿ ನಾನು ಹೇಳೋದು ಮಾಡಿ. ನೀವು ತಾಲೂಕಿನ ಶಾಸಕರಿದ್ದೀರಿ, ತಾಲೂಕಿನ ಆಡಳಿತ ವ್ಯವಸ್ಥೆ ಇದೆ, ಮಾಡಿ, ರೀತಿ ನೀತಿನಲ್ಲಿ ಮಾಡಿ. ಖಂಡಿತ ನಿಮ್ಮ ಯಾವ ದೌರ್ಜನ್ಯಕ್ಕೂ ಸೊಪ್ಪಾಕೋ ಮಾತಿಲ್ಲ. ಧಿಕ್ಕಾರ ಇದೆ ನಿಮ್ಮ ಆಡಳಿತಕ್ಕೆ, ನಿಮ್ಮ ದೌರ್ಜನ್ಯಕ್ಕೆ ಧಿಕ್ಕಾರ ಇದೆ. ಇದು ಬೇಡ. ಇದು ಸರಿಯಾದ ರೀತಿ ನಡ್ಕೊಳ್ಳಿ. ಸರಿಯಾದ ರೀತಿ ಆಡಳಿತ ಅಧಿಕಾರಿಗಳಿಗೆ ತಾಕೀತು ಮಾಡಿ. ಕೆಟ್ಟ ಹೆಸರು ಬಂದ್ರೆ ಶಾಸಕರಿಗೆ ಬರೋದು, ಅಧಿಕಾರಿಗೆ ಬರಲ್ಲ. ಅವ್ನು ಇರ್ತಾನೆ, ನಾಳೆ ಹೋಗ್ತಾನೆ. ಯೋಚನೆ ಮಾಡಿ ನೋಡಿ. ನನ್ನ ವಿನಂತಿ ಇದೆ, ನನ್ನ ಆಗ್ರಹ ಇದೆ, ಕೂಡಲೇ ಬಂದು ಮೊದಲು ಅವರ ಅಮಾಯಕರನ್ನ ಸರಿಯಾದ ರೀತಿ ಚಿಕಿತ್ಸೆ ಕೊಡಿಸಿ. ಅವರಿಗೆ ಅನ್ಯಾಯ ಆಗಿದೆ, ಕೊಡ್ರಿ. ಕಾನೂನಿಗೆ ನಿಮಗೊಂದು ನೋಟಿಸ್ ಕೊಡೋಕೆ ತಾಕತ್ತಿಲ್ಲ. ಯಾವನ ಒಂದು ಕಮಿಷನರು, ಅವನಿಗೆ ಜ್ಞಾನ ಇಲ್ಲ, ಅವನು ಏನು ಓದ್ಕೊಂಡ್ಬಂದಿದ್ದಾನೆ? ಕೊಡ್ರಿ ನೋಟಿಸ್ ಒಂದು. ಅವ್ರೇನು ಉತ್ತರ ಕೊಡ್ತಾರೆ? ಯಾವ ನ್ಯಾಯಾಲಯಕ್ಕೆ ಹೋಗ್ತಾರೆ? ಹೋಗ್ಲಿ, ತೀರ್ಮಾನ ಆಗಲಿ. ಕೊಡಿ 15 ದಿವಸ ಟೈಮು. 60 ವರ್ಷದಿಂದ ಬಿಟ್ಟಿದ್ದೀರಿ. 3 ತಿಂಗಳು 6 ತಿಂಗಳಲ್ಲಿ ಏನಾಗುತ್ತೆ? 60 ವರ್ಷದಿಂದ ಅಲ್ಲಿ ಇರಕ್ಕೆ ಬಿಟ್ಟಿದ್ದೀರಿ ಅವ್ರನ್ನ. ಈಗ ರಾತ್ರಿ ಒಕ್ಲೆಬ್ಸದ? ಬರ್ಲಿ, ನಾವು ಅವ್ರ ಜೊತೆಗೆ ಇರ್ತೀವಿ, ನಾವು ಕುತ್ಕೋತೀವಿ. ಬರ್ಲಿ, ಅದು ಯಾವೊಂದು ಪೊಲೀಸ್ನವ್ನು ಬರ್ತಾನೆ, ಅದೆಷ್ಟು ಜನ ತಗೊಂಡು ಹೋಗ್ತಾರೆ, ನನ್ನನ್ನು ಸೇರಿಸಿ ಅದೆಷ್ಟು ಜನ ಒಳಗಾಗ್ತಾರೆ, ಹಾಕ್ಲಿ ನೋಡೋಣ. ಅವರ ಅಪ್ಪಂದೇನಿದೆ? ಯಾರಪ್ಪ? ಅವ್ರ ಅಪ್ಪಂದ ಅದು ನಿಮ್ಮ ಅಪ್ಪಂದ ನಿಮ್ಮ ಅಪ್ಪಂದ ಅಂತ ಕುಂತಿಲ್ಲ. ನಮ್ಗೆ ಗೊತ್ತ ಅಮಾಯಕರಿಗೆ ನಮ್ಮ ಸರ್. ಈ ತಾಲೂಕಿನಲ್ಲಿ MP ಅವರಿದ್ದಾರೆ ಲೈನಲ್ಲಿ. ಸರ್, ಈ ತಾಲೂಕಿನಲ್ಲಿ ಗೂಂಡಾರಾಜ್ ನಡೀತಾ ಇದೆ ಸರ್. ಪೊಲೀಸರ ಮುಖಾಂತರ
ಇಲ್ಲಪ್ಪ ಇದು ಲೌಡ್ ಸ್ಪೀಕರ್ ಮಾಧ್ಯಮದವರಿದ್ದಾರೆ, ಲೌಡ್ ಸ್ಪೀಕರ್ ಹಾಕ್ತೀನಿ ಅಂತ ಹೇಳಿ ಸರ್. ಸರ್. ಈಗ ಮಾಧ್ಯಮದವ್ರಿಗೆ ಅಡ್ರೆಸ್ ಮಾಡ್ತಾ ಇದ್ದೀನಿ, ಲೌಡ್ ಸ್ಪೀಕರ್ ಹಾಕಿದ್ದೀನಿ ಸರ್. ಈಗ ನಾನು ತಹಸೀಲ್ದಾರಿಗೂ ಹೇಳಿದ್ದೀನಿ. ಹಾಂ ಸರ್. ನೀವು ಆ ರೀತಿ ಮಾಡಿದ್ರೆ ನಾವು ಕೇಳೋದಿಲ್ಲ, ಮತ್ತೆ ನಾವೇ ಸರ್ ಇಲ್ಲ, ತಾವು ಬರಬೇಕು, ಇವ್ರದ್ದು ಮಿತಿ ಮೀರಿದೆ ಪ್ರತಿಭಟನೆ ಮಾಡ್ಬೇಕಾಗ್ತದ ಅಂತ ಹೇಳ್ಬಿಟ್ಟಿನಿ ಈಗಾಗ್ಲೇ. ಸರ್. ನಾನು ಸೂಕ್ಷ್ಮವಾಗಿ ಹಿಂದೆನೇ ಹೇಳಿದ್ದೀನಿ, ನಿಮ್ಗೆ ಖಾಲಿ ಮಾಡಿಸ್ಬೇಕಾ, ಒಂದು ನೋಟಿಸ್ ಕೊಡ್ರಿ ಕಾನೂನು ರೀತಿ. ನೋಟಿಸ್ ಕೊಡೋದು ಒಂದು, ಅವ್ರಿಗೆ ಬೇರೆ ಜಾಗ ಕೊಡ್ಲಿಲ್ಲ. 70 ವರ್ಷದಿಂದ ಸರ್ ಅವ್ರ 60 ವರ್ಷದಿಂದ 70 ವರ್ಷದಿಂದ ಅಲ್ಲಿದ್ದಾರೆ ಜಾಗ ಕೊಟ್ಟು ಅವ್ರನ್ನ ಸೆಟ್ಲ್ ಮಾಡಿ ಆಮೇಲೆ ಮಾಡ್ರಿ ಅಂತ ಹೇಳಿದೆ ನಾನು. ಸರ್. ಅದೇನಾದ್ರು ಮಾಡ್ಕೊಂಡ್ಲಿ ಸರ್, ಅದಕ್ಕೊಂದು ಕ್ರಮ ಇರುತ್ತಲ್ಲ ಸರ್. ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರೆ ಅದನ್ನ ಎತ್ಸೋದಕ್ಕೆ, ಪ್ರಕಾರ ಮಾಡಲಿಲ್ಲ ಅವರು. ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಂಗಡಿ ಇದ್ರೆ ಅದಕ್ಕೆ ನೋಟಿಸ್ ಕೊಡ್ತಾರೆ. ಇವರು ಜಮೀನು 5-6 ಎಕರೆ ಜಮೀನು 60 ವರ್ಷದಿಂದ ಅವ್ರ ಅಪ್ಪನ ಕಾಲದಿಂದ ಅವರು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಟಿ ಕಟ್ಟಿದ್ದಾರೆ. ಈಗ ಅದನ್ನ ಒಪ್ಕೊಳ್ತಾರೆ, ಡಿ.ಸಿ ಒಪ್ಕೊಳ್ತಾರ, ತಹಸೀಲ್ದಾರ್ ಒಪ್ಕೊಳ್ತಾರ. 40 ವರ್ಷ ಮೇಲೆ ಅವ್ರಲ್ಲಿ ಒಂದು ನೋಟಿಸ್ ಕೊಡಕ್ಕೆ ಹೇಳೋಣ ಸರ್. ನೋಟಿಸ್ ಕೊಡ್ಲಿ ಅವರು ಹೋಗ್ಲಿ, ನ್ಯಾಯಾಲಯದ ಮೊರೆ ಹೋಗ್ಲಿ ಅವರು. ಅದ ಹೋಗಿ ನೋಟಿಸ್ ಕೊಡ್ಲಿ, ಮತ್ತು ಅವ್ರಿಗೆ ಪರ್ಯಾಯ ಜಾಗ ಬೇರೆ ಕಡೆ ಇದು ಮಾಡ್ಲಲ್ಲ. ಅದೇ ಸರ್, ಆ ಥರ ಒಂದ್ ವೇಳೆ ಏನಾದ್ರು ನೋಟಿಸಲ್ಲಿ ಕೋರ್ಟಲ್ಲಿ ಇಲ್ಲ ಅವ್ರಿಗೆ ಆಲ್ಟರ್ನೇಟ್ ಜಾಗ ಕೊಡ್ತೀವಿ ಅಂದ್ರೆ ಕೊಡ್ರಿ ಅಂದ್ರೆ ಅವಾಗ ಮಾಡ್ಲಿ ಸರ್. ಅವ್ರು ಯಾಕೆ ಸರ್ 60 ವರ್ಷದಿಂದ ಇರೋ ಜಾಗ ಬಿಟ್ಟು ಹೋಗ್ಬೇಕು? ಆಲ್ಟರ್ನೇಟಿವ್ ಜಾಗ ಕೊಟ್ಟ ಮೇಲೆ ಖಾಲಿ ಮಾಡ್ಬೇಕು. ಹೌದು, ಅದನ್ನೇ ನಾವು ಹೇಳ್ತಾ ಇರೋದು ಸರ್. ಆಲ್ಟರ್ನೇಟ್ ಜಾಗ ಕೊಡಿ, ಇಲ್ಲಂತೆ ನೀವೇ ನೋಡ್ಕೊಂಬಂದ್ರಿ ಅಂತಾನೆ ಒಬ್ಬ ಅಧಿಕಾರಿ, ನೀವೇ ಹುಡ್ಕೊಂಬರ್ರಿ ಅಂತಾನೆ. ಅವ್ರ ಅಮಾಯಕರು ಎಲ್ಲಿಂದ ಹುಡ್ಕೊಂಬರ್ತಾನ ಅವನು? ಪೊಲೀಸ್ ಅಧಿಕಾರಿ ನಿಮ್ಮ ಅಪ್ಪಂದು ಏನೈತೆ ಅಂತ ಕೇಳ್ತಾನೆ. ಪ್ರಕಾರ ಅವ್ರಿಗೆ ಕೊಡ್ಬೇಕು. ಮೊದಲು ಅವರು ಕಾನೂನು ಪ್ರಕಾರ ಅವ್ರಿಗೆ ಆಲ್ಟರ್ನೇಟ್ ಜಾಗ ಕೊಡ್ಲಿ. ಅವರು ರೈತರು, ಈ ಊರ್ನವರು, ಈ ದೇಶದವರು, ಈ ತಾಲೂಕ್ನವರು, ಅವ್ರು ಪಾಕಿಸ್ತಾನದವ್ರಲ್ಲ. ಅವ್ರು ಕೊಡ್ಲಿ, ಕಾನೂನು ಪ್ರಕಾರ ಏನಿದೆ ಮಾಡ್ಲಿ ಅವರು. ಕಾನೂನು ಮಾಡ್ಲಿ, ನೋಟಿಸ್ ಕೊಡಕ್ ಹೇಳಿ. ನೋಟಿಸ್ ಕೊಡ. ಅದನ್ನೇ ಸರ್ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೋಟಿಸ್ ಕೊಡ್ರಿ ಅವ್ರಿಗೆ. ನೋಟಿಸ್ ಕೊಟ್ಟು ಅವ್ರು ಹೋಗ್ತಾರೆ, ಕೋರ್ಟ್ಗೆ ಹೋಗ್ಲಿ ಅವರು. ಸರ್ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ, ನೋಟಿಸ್ ಕೊಟ್ರೆ ಕೋರ್ಟ್ಗೆ ಹೋಗ್ತಾರೆ ಅಂತ. ಬರೀ ದೌರ್ಜನ್ಯ ದಬ್ಬಾಳಿಕೆಯಲ್ಲಿ ಖಾಲಿ ಮಾಡಿಸ್ಬೇಕು. CM ಬರ್ತಾರಂತೆ. ಹಾಗೆ ಕೊಡುದಿಲ್ಲ. ಹೌದು ಸರ್, ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೀಗಿದೆ ಸರ್ ಅವ್ರದ್ದು. ಎಲ್ಲ ಖಾಲಿ ಮಾಡ್ಬೇಕು. ನೀವು ಬನ್ನಿ ಸರ್, ನಾವು ಕುತ್ಕೊಳ್ಳೋಣ, ಪ್ರತಿಭಟನೆ ಕೂರೋಣ, ಬನ್ನಿ ಸರ್. ಸೇರಿ ತಾಲೂಕಿನಲ್ಲಿ ಜನರು ಪ್ರತಿಭಟನೆ ಮಾಡಿಸಿ ಸರ್ ತಾವು ಎಲ್ಲಿದ್ದೀರಿ ಸರ್? ವಿರುದ್ಧ ಇವ್ರ ವಿರುದ್ಧ ಪ್ರತಿಭಟನೆ ಮಾಡೋಣ. ಸರ್ ತಾವು ಎಲ್ಲಿದ್ದೀರಿ ಸರ್? ನಾನು ಇವತ್ತೊಂದು ಕಾರ್ಯಕ್ರಮ ಇತ್ತು. ಆಯ್ತು ಸರ್, ಅದು ಮುಗಿಸ್ಕೊಂಡು ನಾವು ಮಾತಾಡಿ. ಇದೇನಾದ್ರು ಹೀಗೆ ಮುಂದುವರಿಸಿದ್ರೆ ನಾಳೆ ನಾಡಿದ್ರಲ್ಲಿ ನಾವೊಂದು ಪ್ರತಿಭಟನೆ ಮಾಡೋಣ ಸರ್. ಅವ್ರ ಜೊತೆಗೆ ನಿಂತ್ಕೊಳ್ಳೋಣ, ರೈತರ ಜೊತೆಗೆ. ರೆಡಿ ಮಾಡು. ಆಯ್ತು ಸರ್, ಓಕೆ. ಎರಡೂ ಜಿಲ್ಲೆದ ಜನರನ್ನ ಕರೆಯೋಣ. ಆಯ್ತು ಸರ್, ಆಯ್ತು, ಓಕೆ. ಪ್ರತಿಭಟನೆ ಮಾಡು. ಆಯ್ತು ಸರ್, ಓಕೆ, ಥ್ಯಾಂಕ್ ಯು. ಸೊ ನಮ್ಮ ಈ ಭಾಗದ MP ಗಳು ಗೋವಿಂದ ಕಾರಜೋಳ ಅವರು ಕೂಡ ಇದು ಅನ್ಯಾಯ ಅಂತ ಖಂಡಿಸಿದ್ದಾರೆ, ಇದು ದೌರ್ಜನ್ಯ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಇಲ್ಲಿಗೆ ನಿಲ್ಲಿಲ್ಲ ಅಂದರೆ ನಾವು ಮುಂದಿನ ದಾರಿ ನಾವು ನೋಡ್ಕೋತೀವಿ. ರೈತರೊಟ್ಟಿಗೆ ಕೂತು ಪ್ರತಿಭಟನೆ ಮಾಡ್ತೀವಿ, ಅವ್ರಿಗೆ ನ್ಯಾಯ ತರಿಸ್ಕೊಡೋ ಕೆಲಸ ಕಡೆ ಬಂದವರು ಸರ್. ಅದಕ್ಕೆ ಮುಂಚೆ ಅವ್ರು ವಿಷ ಕುಡ್ದಾಗ್ಲಿ ಅಥವಾ ಅಲ್ಲಿನ ಜನ ಪ್ರತಿಭಟಿಸ್ಬೇಕಾಗ್ಲಿ ಹೋಗಿಲ್ಲ. ಕೊನೆಗೆ MP ಅವ್ರು ಫೋನ್ ಮಾಡಿ DC ಅವ್ರಿಗೂ, ತಹಸೀಲ್ದಾರ್ಗೂ, DYSP ಎಲ್ಲ ಫೋನ್ ಮಾಡಿ ಬೈದಾಗ, ಕಾರಜೋಳ ಸಾಹೇಬರು ನೀವು ರೈತರ ಮೇಲೆ ದೌರ್ಜನ್ಯ ಮಾಡ್ತಿದ್ರಾ, ಈ ತಕ್ಷಣ ನಾವು ಬರ್ಬೇಕಾಗುತ್ತೆ ಅಂತ ಅವರು ಫೋನ್ ಮಾಡಿ ಅವ್ರಿಗೆಲ್ಲ ಧಮಕಿ ಬೈದಾಗ, ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರು, MP ಸಾಹೇಬ್ರು, ಇವ್ರು ಪೊಲೀಸ್ನವರು ಮತ್ತೆ ಇಲಾಖೆಯವರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಇಬ್ರು ವ್ಯಕ್ತಿಗಳು ಅಲ್ಲಿ ವಿಷ ಕುಡಿದ್ರು ಅವ್ರು ಅಲ್ಲಿಂದ ಅವ್ರನ್ನ ಇನ್ನೂ ಗಾಬರಿನೇ ಮಾಡ್ತಾವ್ರ ಹೊರತು ಅವ್ರನ್ನ ಇದುವರೆಗೂ, ಈಗ ನೀವೆಲ್ಲ ಮಾಧ್ಯಮದವ್ರು ನೋಡಿದೀರಾ, ಇಬ್ರು ವಿಷ ಕುಡಿದು ಬಂದಿಲ್ಲ, ಅಡ್ಮಿಟ್ ಆದ್ರು, ಸೌಜನ್ಯಕ್ಕೆ ಆದ್ರು, ಅವ್ರ ಪರವಾಗಿ ನಿಂತಂತ ಒಬ್ಬ ಅಧಿಕಾರಿ ಇಲ್ಲ, ಒಬ್ಬ ಡಾಕ್ಟರ್ಗಳಿಲ್ಲ. MLC ಸಾಹೇಬ್ರು ಬಂದು 1/4 ಗಂಟೆ ಆದ್ರೂ ಇಲ್ಲೊಬ್ರು ಅಧಿಕಾರಿಗಳು ಆಗ್ಲಿ, ಒಬ್ಬ ವೈದ್ಯರಾಗ್ಲಿ ಬಂದಿಲ್ಲ. ಇಲ್ಲೊಬ್ಬ ಫಿಸಿಷಿಯನ್ ಇಲ್ಲ ಅಂತ ಹೇಳ್ತಾರೆ. ಶನಿವಾರ ಅಂದ್ರೆ ರಜೆ ಅಂತೆ ಫಿಸಿಷಿಯನ್. ಹಾಗಾದ್ರೆ ಏನಾದ್ರು ಎಮರ್ಜೆನ್ಸಿ ಬಂದ್ರೆ ಯಾರು ನೋಡ್ತಾರೆ? ತಾಲೂಕಿನ ಜನಸಂಖ್ಯೆ 3 ಲಕ್ಷ. 3 ಲಕ್ಷ ಚಿಕ್ಕ ಹುಡುಗರೆಲ್ಲ ಸೇರ್ಕೊಂಡ್ರೆ ಒಂದು 5-6 ಲಕ್ಷ ಜನಸಂಖ್ಯೆ ಇದೆ. 5-6 ಲಕ್ಷಕ್ಕೆ ಇರೋದು ಒಂದೇ ತಾಲೂಕು ಆಸ್ಪತ್ರೆ, ಒಬ್ಬ ಫಿಸಿಷಿಯನ್ ಅಂತೆ. ಯಾವ ದರ್ಬಾರ್ ಮಾಡ್ತಾ ಇದೀರಿ ಸ್ವಾಮಿ? ಇದನ್ನ ಜಿಲ್ಲೆ ಇದೆಲ್ಲ ನಡೆಯೋದಿಲ್ಲ ಜಾಸ್ತಿ ದಿವಸ. ಬಂದು ಗಮನಿಸಿ, ಸರಿದಾರಿಗೆ ತನ್ನಿ. ಒಬ್ಬ ವೈದ್ಯ ಎಲ್ಲರೂ ಇನ್ನೊಬ್ಬ ವೈದ್ಯ ಬರ್ಬೇಕಲ್ಲಿ. ಅವ್ರ ಇನ್ಚಾರ್ಜ್ ಒಬ್ಬ ರಜೆಗೆ ಹೋಗ್ತಾರೆ ಅಂದ್ರೆ ಇನ್ನೊಬ್ಬನ ಯಾರು ಬರ್ಬೇಕಲ್ಲಿ. ನೋಡ್ರಿ, ಎಸೆನ್ಷಿಯಲ್ ಸರ್ವಿಸಸ್ಗೆ ಅದು ವೈದ್ಯರು ಇರ್ಬೋದು, ಇನ್ನೊಂದು ಮತ್ತೊಂದು ವಿಚಾರಕ್ಕೆ ಯಾವ ಸೆಕೆಂಡ್ ಸ್ಯಾಟರ್ಡೆ ಇನ್ನೊಂದು ಮತ್ತೊಂದು ರಜೆ ಅಂತ ಇರಲ್ಲ.
ಅವ್ರು ಒಂದ್ ವೇಳೆ ರಜೆ ಕೊಡ್ತಾರೆ, ಇನ್ನೊಬ್ಬ ಅಧಿಕಾರಿ ಇನ್ನೊಬ್ಬ ಡಾಕ್ಟರ್ಗೆ ಅದು ಡೆಪ್ಯೂಟ್ ಮಾಡ್ಬೇಕಲ್ಲಿ. ಈಗ ಅಲ್ಲಿ ಅಧಿಕಾರಿಗಳು ಅಲ್ಲಿ ಹೋಗಿ ಮಾಡಿದ್ರಲ್ಲ, ಅಧಿಕಾರಿಗಳು ರಜೆ ಇತ್ತಲ್ಲ ಹೋಗಿ ಮಾಡ್ಬೋದು ಅಂತ ಕೇಳ್ತಾರೆ. ಈಗ ಯಥಾ ರಾಜ ತಥಾ ಪ್ರಜಾ ಅಷ್ಟು ಮಾತ್ರ ಹೇಳ್ಬೋದು ನಾವು, ಇನ್ನೇನು ಹೇಳಕ್ಕಾಗಲ್ಲ. ಕೊನೆಯದಾಗಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅವರು, ಹ್ಮ್ ಅವ್ರು ವಿಷಯ ಕುಡಿದ್ದಾರೆ, ಅವ್ರ ವಿಷಯ ಅವ್ರಿಗೆ ಬಿಟ್ಟಿಲ್ಲ ಅಂದ್ರೆ ಇನ್ನು ಜನಸಾಮಾನ್ಯ ಅವ್ನ್ ನಾನೇ ನೋಡಿದೀನಿ, ಪ್ರಜ್ಞಾಹೀನ ಸ್ಥಿತಿನಲ್ಲಿ ಇದ್ದಾನೆ. ಅವನಿಗೆ ಮಾತಾಡಕ್ ಆಗ್ತಾ ಇಲ್ಲ, ಕೈ ಇಷ್ಟಪ್ಪ ಊದ್ಕೊಂಡಿದೆ ಕೈ ಊದ್ಕೊಳೋದು ಯಾವಾಗ? ಏಟ್ ಬಿದ್ದಾಗ. ಪೊಲೀಸ್ ಹೇಳ್ತಿದ್ದಾರೆ ಅದು ಮುಂಚೆನೇ ಆಗಿತ್ತು ಅಂತ ಹೇಳಿ. ಮುಂಚೆ ಆದ್ರೆ ಇವತ್ತು ಹೆಂಗ್ ಊದ್ಕೊಳತ್ತೆ? ಅವನೇನ್ ತಲೆ ಇಲ್ವಾ? ಅಲ್ಲಮ್ಮ, ಒಂದು ತಿಂಗಳಿಂದ ಯಾವಾಗಲೂ ಆಗಿದ್ರೆ ಇವತ್ತು ಊದ್ಕೊಳತ್ತ? ಅವೆಲ್ಲ ಆಗಲ್ಲ ನೋಡಿ. ಈ ದೌರ್ಜನ್ಯ ನಡೆಯಲ್ಲ. ನಿಮ್ಮನ್ನ ಯಾರು ಕೂಡ ನಿಮ್ಮನ್ನು ಭೇಟಿ ಮಾಡಬಾರ್ದು, ನಿಮ್ಮ ಮೇಲೆ ಬೆಟ್ ಮಡಗಬಾರ್ದು. ಅರ್ಥ ಆಯ್ತಲ್ಲ? ಇದು ನಿಮ್ಮೂರು. ಅವ್ನು ಯಾವನು ಅಧಿಕಾರಿ ಎಲ್ಲಿಂದನೋ ಬಂದಿರೋ ಊರಲ್ಲ. ಅರ್ಥ ಆಯ್ತಲ್ಲ? ನೀವು ನಿಮ್ಮ ಹಕ್ಕು ಇದು. ಇಲ್ಲ ನಮ್ಮ ಕೈಯಿಂದ ಹ್ಯಾಂಡಿಕ್ಯಾಪ್ ಲೇಡೀಸ್ಗೆ ಇಲ್ಲಿ ತುಟಿಗೆ ಬ್ಲಡ್ ಬರೋ ತನಕ ಹೊಡೆದಿದ್ದಾರೆ ಪೊಲೀಸ್ನವರು. ಅವರು ನೋಟಿಸ್ ಕೊಡ್ಲಿ, ಕಾನೂನು ಪ್ರಕಾರ ಮ್ಯಾನ್ ಹ್ಯಾಂಡ್ಲಿಂಗ್ ನೋಟಿಸ್ ಕೊಡ್ಲಿ. ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಪೊಲೀಸ್